ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಬೆಳಗ್ಗೆ ಎದ್ದು ನಾನು ಬೆಳಗ್ಗೆ ಒಂದು 6 ಗಂಟೆ ಅರೌಂಡ್ ಆ ಥರ ಎದ್ದೊಳ್ತೀನಿ. ನಂದು ಹೇಗೆ ನಾನು ಮ್ಯಾನೇಜ್ ಮಾಡ್ತೀನಿ ನನ್ನ ರುಟೀನು, ನನ್ನ ವರ್ಕು, ಜಾಬ್, ಮನೆ ಕೆಲಸ, ಯೂಟ್ಯೂಬ್ ಅದ್ರದ್ದು ವಿಡಿಯೋ ನಾನು ನೆಕ್ಸ್ಟ್ ವ್ಲಾಗ್ನಲ್ಲಿ ಬರುತ್ತೆ. ನೀವು ಖಂಡಿತ ನೋಡ್ಲೇಬೇಕು. ಏನಕ್ಕಂದ್ರೆ ನೀವು ಕೂಡ ಸುಮಾರು ಜನ ಕೇಳಿದೀರಾ. ಅಂಡ್ ನನ್ನ ರೊಟೀನ್ ಹೆಂಗಿರುತ್ತೆ, ನಾನು ಹೇಗೆ ಪ್ರತಿದಿನ ಹೇಗೆ ನನ್ನ ರೊಟೀನ್ ಹೆಂಗಿರುತ್ತೆ, ಯೂಟ್ಯೂಬ್ ವರ್ಕ್ ಆಗಿರ್ಬೋದು, ಮನೆ ಕೆಲಸ ಅವೆಲ್ಲಾನು ನಾನು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ನೀವು ನೋಡ್ಬೋದು. ಸೊ ಆಸ್ ಯೂಶುವಲ್ ಒಂದು ನನ್ನ ಟೈಮಿಂಗ್ಸ್ ಅಂತ ಇರುತ್ತಲ್ಲ, ಅದಕ್ಕೆ ಎದ್ದು ಸೊ ಮೊದ್ಲಾಗದೆ ಫ್ರೆಶ್ ಅಪ್. ಫ್ರೆಶ್ ಅಪ್ ಆಗ್ಬಿಟ್ಟು ನೆಕ್ಸ್ಟ್ ಅಡ್ಗೆ ಮನೆಗೆ ಹೋಗ್ಬಿಟ್ಟು ತಿಂಡಿ, ಸಾಂಬಾರ್ ಅದು ಇದು ಎಲ್ಲ ಪ್ರಿಪೇರ್ ಮಾಡ್ತಾ ಇರ್ತೀನಿ. ಬೆಳಗ್ಗೆ ಎದ್ರೆ ಇದೇ ಕೆಲ್ಸನೇ ಆಗಿರುತ್ತೆ ಅಲ್ವಾ, ಅಮ್ಮಂತರಕ್ಕೆ ಎಸ್ಪೆಷಲಿ. ಇನ್ನ ವರ್ಕಿಂಗ್ ಲೇಡೀಸ್ಗೆ ಅಂದ್ರೆ ಸಿಕ್ಕಾಪಟ್ಟೆ ಹೆಕ್ಟಿಕ್ ಅಂತಾನೆ ಹೇಳ್ಬೋದು. ಎರಡೆರಡ್ ಕಡೆನೂ ಮ್ಯಾನೇಜ್ ಮಾಡ್ಬೇಕು, ಎಲ್ಲಾನು ಮ್ಯಾನೇಜ್ ಮಾಡ್ಬೇಕು, ರೆಸ್ಟ್ ಅನ್ನೋದಿರಲ್ಲ ಹೀಗೆ. ಅಂಡ್ ಹಾಗೆ ನಮ್ಮ ಬ್ರೈನ್ ಕೂಡ ತುಂಬಾನೇ ಬ್ಯುಸಿ ಇರುತ್ತೆ. ನಮ್ಮ ಮೈಂಡ್ ಬ್ಯುಸಿ ಇದ್ದಷ್ಟು ನಮ್ಗೆ ನೆಗೆಟಿವ್ ಥಿಂಕಿಂಗ್ಸ್ ಆ ತರದ್ದೆಲ್ಲ ಬರೋದಿಲ್ಲ. ನಾವು ತುಂಬಾ ಬ್ಯುಸಿ ಇದ್ದಷ್ಟು ಪಾಸಿಟಿವ್ ಥಿಂಕಿಂಗ್ಸ್ ನಮ್ಗೆ ಒಂದು ಇದಾಗುತ್ತೆ. ಹಾಗೆ ನಮ್ಮ ಬಾಡಿ ಕೂಡ ತುಂಬಾ ಆಕ್ಟಿವ್ ಆಗಿರುತ್ತೆ, ನಮ್ಮ ಮೈಂಡ್ ಕೂಡ ತುಂಬಾನೇ ಆಕ್ಟಿವ್ ಆಗಿರುತ್ತೆ. ಇನ್ನ ಬೆಳಿಗ್ಗೆ ಲಾಸ್ಟ್ ವ್ಲಾಗ್ ಅಲ್ಲೇ ನಾನು ಇಡ್ಲಿಗೆ ನೆನೆ ಹಾಕಿದ್ದೆ. ಹಾಗಾಗಿ ಇವತ್ತು ತಿಂಡಿ ಬಂದು ಇಡ್ಲಿನೇ. ಇಡ್ಲಿಗೆ ಚಟ್ನಿ ಮಾಡ್ತಾ ಇದೀನಿ. ಹಾಗೆ ಒಂದೇ ಸಲ ನಾನು ಮಧ್ಯಾಹ್ನ ಮತ್ತೆ ಇಡ್ಲಿಗೆ ಆಗೋ ತರ ವೆಜಿಟೇಬಲ್ ಸಾಂಬಾರ್ ಮಾಡ್ತಾ ಇದೀನಿ. ಇದು ಇಡ್ಲಿಗೂ ಚೆನ್ನಾಗಿರುತ್ತೆ, ಹಾಗೆ ಮಧ್ಯಾಹ್ನ ರೈಸ್ಗೂ ಕೂಡ ಚೆನ್ನಾಗಿರುತ್ತೆ. 2 in 1 ಈ ತರ ವರ್ಕಿಂಗ್ ವುಮೆನ್ಸ್ ಇದ್ದವರು ಈ ತರ 2 in 1 ಮಾಡ್ಕೊಂಡ್ರೆ ತುಂಬಾನೇ ಯುಟಿಲೈಸ್ ಆಗುತ್ತೆ. ಒಂದ್ ಸಾಂಬಾರು ಮತ್ತೆ ಇಡ್ಲಿಗೆ ಬೇಕಾಗಿರೋ ಟೊಮೆಟೊ ಸಾಂಬಾರು ಎಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ಲೇಟ್ ಆಗುತ್ತೆ. ಈ ತರ ಯಾವ್ದಾದ್ರು ಒಂದು 2 in 1 ಈ ತರ ಬರುತ್ತಲ್ಲ, ಆ ರೀತಿ ಸಾಂಬಾರ್ ಮಾಡ್ಕೊಂಡ್ರೆ ನಮಗೂ ಟೈಮ್ ಸೇವ್ ಆಗುತ್ತೆ ಅಂಡ್ ವರ್ಕ್ ಕೂಡ ಕಮ್ಮಿ ಆಗುತ್ತೆ ಅಡಿಗೆ ಮಾಡೋದ್ರಲ್ಲಿ. ಇನ್ನ ಮೊದ್ಲು ನಾನು ಇಡ್ಲಿಗೆ ಇಟ್ಬಿಡ್ತೀನಿ. ಏನಕ್ಕಂದ್ರೆ ನಮ್ಗೆ ಆ ಎರಡ್ ಟೈಮ್ ಬೇಕಾಗುತ್ತೆ. ಒಂದು ಟ್ರಿಪ್ಪು, ಎರಡ್ ಟ್ರಿಪ್ಪು. ಎರಡ್ ಟ್ರಿಪ್ಪು ಬೇಕಾಗುತ್ತೆ ಬಾಕ್ಸ್‌ಗಳಿಗೆ ತಿನ್ನೋದಿಕ್ಕೆ. ಅಂಡ್ ನಮ್ದಾದ್ಮೇಲೆ ಅಪ್ಪ ಅಮ್ಮ ಮತ್ತೆ ಬಿಸಿ ಬಿಸಿಯಾಗಿ ಹಾಕೋತಾರೆ. ನನ್ಗೆ ಮಕ್ಕಳಿಗೆ ಎರಡ್ ಟ್ರಿಪ್ ಬೇಕೇ ಬೇಕು ತಿನ್ನಕ್ಕೆ ಮತ್ತೆ ಬಾಕ್ಸ್‌ಗಳಿಗೆ. ಇನ್ನು ಅಪ್ಪ ಅಮ್ಮ ಒಂದು ಟ್ರಿಪ್ ಅಂದ್ರೆ ಇದ್ರಲ್ಲಿ 5 ಇರುತ್ತೆ. ಅಂದ್ರೆ ಒಂದು ಟೋಟಲಿ 20 ಇಡ್ಲಿ ಮಾಡ್ಬೋದು ಒಂದ್ಸಲ ಹಾಗೆ. ಇನ್ನು ಸುಮಾರು ಜನ ತರಕಾರಿ ಸಾಂಬಾರ್ ಹೇಗ್ ಮಾಡ್ತೀರಾ ಅಕ್ಕ ತೋರ್ಸಿ ಅಂತ ಕೇಳ್ತಾನೆ ಇದ್ರಿ. ಹಂಗಾಗಿ ರೆಸಿಪಿನ ಕೂಡ ನಾನು ಶೇರ್ ಮಾಡ್ತಾ ಇದ್ದೀನಿ. ಮೊದ್ಲು ಬೇಳೆನ ಕುದಿಸ್ಕೊಂಡಿದೀನಿ. ಒಂದು 70% ಅಷ್ಟು ಬೇಳೆನ ಕುದಿಸ್ಕೊಂಡ್ಬಿಟ್ಟು ಅದೇ ನೀರಿಗೆ ನಾನು ತರಕಾರಿನ ಹಾಕೊಳ್ತಾ ಇದೀನಿ. ತರಕಾರಿನ ಇಲ್ಲಿ ನಾನು ಸೋರೆಕಾಯಿ, ಬದನೆಕಾಯಿ, ಕ್ಯಾರೆಟ್, ಆಲೂಗಡ್ಡೆ, ಒಂಚೂರು ತೊಗರಿ ಕಾಳು, ಹಾಗೆ ಒಂದ್ ಸ್ವಲ್ಪ ಬೀನ್ಸ್ ನ ಹಾಕೊಂಡಿದೀನಿ. ಇನ್ನು ನಿಮ್ಗೆ ಇಷ್ಟ ಆಗಿರೋ ಅಂತದ್ದು ತರಕಾರಿನ ಹಾಕೋಬಹುದು. ನುಗ್ಗೆಕಾಯಿ, ನವಿಲ್ಕೋಸು, ನಿಮ್ಗೆ ಯಾವ್ದ್ ಬೇಕಾಗುತ್ತೋ ಹಾಕೋಬಹುದು. ಬಟ್ ಪ್ರೊಸೀಜರ್ ಮಾತ್ರ ಸೇಮ್ ಅಷ್ಟೇ. ಬೇಳೆ ನಾನು ಆಗ್ಲೇ 70% ನಾನು ಕುದಿಸ್ಕೊಂಡಿದ್ನಲ್ಲ, ಈಗ ನಾನು ಅದಕ್ಕೆ ತರಕಾರಿ ಹಾಕ್ಬಿಟ್ಟು ಬೇಯಿಸ್ಕೊತಾ ಇದ್ದೀನಿ. ಒಂದ್ ಸ್ವಲ್ಪ ಕಲ್ಲುಪ್ಪು ಕೂಡ ಹಾಕ್ತಾ ಇದ್ದೀನಿ, ಬೇಗನೆ ಬೆಂದೋಗುತ್ತೆ. ಮೊದ್ಲು ನಾನು ಬೇಳೆಗೆ ಇಟ್ಬಿಡ್ತೀನಿ. ಬಂದ ತಕ್ಷಣ ಏನಾದ್ರೂ ಬೇಳೆ ಕೂಗಿಸ್ಕೊಳ್ಳೋದಿದ್ರೆ ಅವಾಗ ಬೇಗನೆ ಆಗೋಗುತ್ತೆ. ಸ್ವಲ್ಪ ಅರಿಶಿನ ಹಾಕಿದೀನಿ. ಸ್ವಲ್ಪ ಚೆನ್ನಾಗಿ ಕುದ್ಮೇಲೆ ತರಕಾರಿ ಒಂದ್ 50% ತರಕಾರಿ ಕುದಿಬೇಕು ನೀರಲ್ಲಿ. ಅದಾದ್ಮೇಲೆನೆ ಹುಣಸೆ ಹಣ್ಣು ರಸ ಹಾಕ್ತಾ ಇದ್ದೀನಿ. ಮೊದ್ಲೇ ಹಾಕಿದ್ರೆ ಚೆನ್ನಾಗಿರಲ್ಲ. 50% ತರಕಾರಿ ಏನ್ ಬೆಂದಿರತ್ತೆ ಅದನ್ನ ಬೆಂದ ಮೇಲೆ ಹುಣಸೆ ಹಣ್ಣು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇವಾಗ ರುಬ್ಕೊಳ್ಳೋದಿಕ್ಕೆ ಸ್ವಲ್ಪ ಈರುಳ್ಳಿ, ಬೆಳ್ಳುಳ್ಳಿ ಮತ್ತೆ ಸಾಂಬಾರ್ ಪೌಡರ್ ನಿಮ್ ಮನೇಲಿ ಯಾವ್ದಿರುತ್ತೆ ಅದು, ಮತ್ತೆ ಕಾಯಿ ತುರಿ. ಇಷ್ಟನ್ನು ಹಸಿದಾದ್ರೂ ಹಾಕೋಬಹುದು, ಇಲ್ಲ ಒಣ ಕೊಬ್ಬರಿನಾದ್ರೂ ಹಾಕೋಬಹುದು. ಇಷ್ಟನ್ನು ಹಾಕ್ಬಿಟ್ಟು ರುಬ್ಕೊಳ್ತಾ ಇದೀನಿ. ರುಬ್ಬಿಟ್ಟು ನೋಡ್ತಿದಿರಲ್ಲ, ಆ ಹದದಲ್ಲಿ ರುಬ್ಬಿಟ್ಟು ನಾನು ಹಾಕ್ತಾ ಇದೀನಿ. ಇದು ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಮತ್ತೆ ನಾನು ಬೇಳೆ ರುಬ್ಬೋದಾಗ್ಲಿ ಆ ತರದ್ದೇನು ಮಾಡೋದಿಲ್ಲ. ಏನಕ್ಕಂದ್ರೆ ಬೇಳೆ ಅದ್ರಲ್ಲೇ ಸ್ಮ್ಯಾಶ್ ಆಗೋಗುತ್ತೆ. ಹಂಗಾಗಿ ಬೇಳೆ ರುಬ್ಬೋ ನೆಸೆಸಿಟಿ ಏನಿರಲ್ಲ. ಇವಾಗ ಇಷ್ಟು ಆದ್ಮೇಲೆ ಇವಾಗ ನಾನೊಂದ್ ಸ್ವಲ್ಪ ಅಚ್ಕಾರದ ಪುಡಿನ ಹಾಕೊಳ್ತಾ ಇದೀನಿ. ಇನ್ನು ನಿಮ್ಗೆ ಬೇಕು ಅಂದ್ರೆ ಟೊಮೆಟೊ ಕೂಡ ಆಡ್ ಮಾಡ್ಕೋಬಹುದು. ನಾನೇನ್ ಹಾಕೊಂಡಿಲ್ಲ. ಅಚ್ಕಾರದ ಪುಡಿ ಖಾರಕ್ಕೆ ನೋಡ್ಕೊಂಡು ಹಾಕೊಳ್ಳಿ. ಇನ್ನ ಸಾಂಬಾರ್ ಪುಡಿ ನಾವು ರುಬ್ಬೋದಿಕ್ಕೆ ಹಾಕಿದ್ವಲ್ಲ, ಹಂಗಾಗಿ ಮತ್ತೆ ಹಾಕೋಬೇಕು ಅಂತ ಏನಿಲ್ಲ. ಉಪ್ಪು, ಖಾರ ನಿಮ್ಗೆ ಬೇಕು ಅಂದ್ರೆ ನೋಡ್ಕೊಂಡು ಈ ಟೈಮಲ್ಲಿ ನೀವು ಹಾಕೋಬಹುದು. ನನ್ಗೆ ಒಂದ್ ಸ್ವಲ್ಪ ತಿಳಿ ಅಂದ್ರೆ ಒಂದ್ ಸ್ವಲ್ಪ ಮೀಡಿಯಂ ಅಲ್ಲಿ ಇದ್ರೆ ಚೆನ್ನಾಗಿರುತ್ತೆ ಅಲ್ವಾ ವೆಜಿಟೇಬಲ್ ಸಾಂಬಾರ್. ಹಂಗಾಗಿ ಒಂದ್ ಸ್ವಲ್ಪ ನೀರ್ನ ಹಾಕೊಳ್ತಾ ಇದ್ದೀನಿ. ಕುದಿತಿದೆ ಚೆನ್ನಾಗಿ. ಇವಾಗ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ. ರುಬ್ಬದಿಕ್ ಹಾಕದ್ಬಿಟ್ರೆ ಗ್ರೀನ್ ಆಗ್ಬಿಡುತ್ತೆ ಸಾಂಬಾರು. ಹಂಗಾಗಿ ತರ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊಂಡ್ರೆ ಮುಗೀತು. ಇನ್ನ ಒಗ್ಗರಣೆಗೆ ಈರುಳ್ಳಿ ಹಾಕೋದಿಲ್ಲ. ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು, ಜೀರಿಗೆ, ಸಾಸಿವೆ ಮತ್ತೆ ಒಣಮೆಣಸಿನ್ಕಾಯಿ ಹಾಕ್ಬಿಟ್ಟು ಒಗ್ಗರಣೆ ಹಾಕ್ಬಿಟ್ಟು 1-2 ನಿಮಿಷ ಕುದಿಸ್ಬಿಟ್ರೆ ವೆಜಿಟೇಬಲ್ ಸಾಂಬಾರು ಇಡ್ಲಿ, ರೈಸ್, ಮುದ್ದೆಗೆ ಸಖತ್ತಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಹಾಯ್ ಗೈಸ್,
ಟೈಟಲಲ್ಲೇ ನೋಡ್ದಂಗೆ ಸೊ ಗೌನ್ಸ್ ಕಲೆಕ್ಷನ್ ತೋರಿಸ್ತೀನಿ ಅಂತ ಹೇಳಿದೆ. ತುಂಬ ಜನ ಕೇಳ್ತಾ ಇರ್ತೀರಾ ಶಾರ್ಟ್ಸಲ್ಲಿ ಹಾಕಿದ್ದು ಅಕ್ಕ ನೀವೆಲ್ಲಿ ತೊಗೊಂಡಿದ್ದು ಅಂತ. ಸೊ ಕ್ಲಾರಿಟಿಯಾಗಿ ನನ್ನ ಗೌನ್ಸ್ ಎಲ್ಲ ಯಾವ್ದ್ಯಾವ್ದಿದೆ ಕಡಿಮೆನೇ ನನ್ನ ಹತ್ರ ಇರೋದು, ಜಾಸ್ತಿ ಕಲೆಕ್ಷನ್ಸ್ ಇಲ್ಲ. ಎಲ್ಲೆಲ್ಲಿ ತೊಗೊಂಡೆ ಅಂತಲೂ ಹೇಳ್ತೀನಿ, ಆಗ ನಿಮ್ಗೊಂದು ಐಡಿಯಾ ಸಿಗುತ್ತೆ. ಸೊ ಫಸ್ಟ್ ಬಂದು ಈ ಥರದ್ದು, ಇದನ್ನು ಕೂಡ ನೀವು ನೋಡಿದ್ದೀರಾ ಕೆಲವೊಂದು ವ್ಲಾಗ್ಸಲ್ಲಿ. ಸೊ ಇದು ಫುಲ್ ಲಾಂಗ್ ಗೌನು, ಫೀಟ್ವರೆಗೂ ಅಂದರೆ ಪಾದದವರೆಗೂ ಬರುತ್ತೆ. ಸೊ ಇದು ಬಂದು ನಾನು ರಿಲಯನ್ಸ್ ಟ್ರೆಂಡ್ಸಲ್ಲಿ ತೊಗೊಂಡಿದ್ದು, ತುಂಬ ಚೆನ್ನಾಗಿರುತ್ತೆ. ಸ್ಲೀವ್ಲೆಸ್ ಇದು, ನನಗೆ ಸ್ಲೀವ್ಲೆಸ್ ಇಷ್ಟ ಆಗೋಲ್ಲ, ಬಟ್ ಇದ್ರ ಮೇಲೆ ನಾನು ಬ್ಲ್ಯಾಕ್ ಬ್ಲೂ ಜಾಕೆಟ್ ಹಾಕೋತೀನಿ, ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಟೈಯಿಂಗ್ ಕೂಡ ಇದೆ, ಹಾಗಾಗಿ ತುಂಬ ಚೆನ್ನಾಗಿರುತ್ತೆ. ತುಂಬ ಗೌನ್ಸು ನಾನು ರಿಲಯನ್ಸಲ್ಲೇ ತೊಗೊಂಡಿರೋದು. ಇದು ಕೂಡ ಅಷ್ಟೇ, ಇದನ್ನು ಕೂಡ ನೋಡಿದ್ದೀರಾ. ಸೊ ಇದು ಕೂಡ ನಾನು, ಇದು ಫುಲ್ ಲೆಂತ್ ಅಲ್ಲ, ನೀ ಕೆಳಗೆ ಮಂಡಿ ಕೆಳಗಡೆವರೆಗೂ ಬರುತ್ತೆ. ಸೊ ಬ್ಲೂ ಕಲರ್ ನನಗೆ ಕಲರ್ ಇಷ್ಟ ಆಯಿತು. ಆ್ಯಂಡ್ ಸ್ಲೀವ್ಸ್ ಈ ಥರ ಇದೆ. ಇದು ಕೂಡ ಅಷ್ಟೇ, ಸೊ ಟ್ರೆಂಡ್ಸಲ್ಲೇ ತೊಗೊಂಡಿದ್ದು. ಇದನ್ನು ಕೂಡ ನಾನು ಸೊ ಆ್ಯಂಡ್ ಇದೇನಿದೆ ಇದನ್ನು ನಾನು ತೆಗಿಯಲ್ಲ, ಫೋಲ್ಡಿಂಗ್ ಮಾಡಿ ಚೆನ್ನಾಗಿ ಐರನ್ ಮಾಡಿದ್ದಾರೆ. ಸೊ ಇದು ಪೂರ್ತಿ ನೋಡಿದ್ದೀರ, ನಾನು ಟ್ರಿಪ್ಪಲ್ಲಿ ಒಂದು 2 ಸಲ ಹಾಕ್ಕೊಂಡಿದ್ದೀನಿ. ಇದು ಅಷ್ಟೇ, ನೀ ಕೆಳಗಡೆನೇ ಇದು ಬರುತ್ತೆ. ಇದು ಕೂಡ ಅಷ್ಟೇ, ನಾನು ಇದು ಎಜಿಯೋದಲ್ಲಿ ತೊಗೊಂಡಿದ್ದು. ಸೊ ಎಲ್ಲ ಒಂದೇ ಕಂಪ್ನಿ. ಆ್ಯಂಡ್ ಇದು ಬಂದುಬಿಟ್ಟು ಇದು ನೋಡಿದ್ದೀರಲ್ಲ, ಲಾಸ್ಟ್ ಟೈಮ್ ನಾನು ವೆಕೇಷನ್ಗೆ ಹೋದಾಗ ಈ ಫ್ರಾಕ್ ಹಾಕ್ಕೊಂಡಿದ್ದೆ ಗೋವಾದಲ್ಲಿ. ಸೊ ಈ ಫ್ರಾಕ್ ನೋಡಿದರೆ ಇದು ಕೂಡ ಅಷ್ಟೇ, ನೀ ಲೆಂತ್ವರೆಗೂ ಬರುತ್ತೆ. ಸೊ ಇದು ಬಂದುಬಿಟ್ಟು ನಾನು ಝೂಡಿಯೋದಲ್ಲಿ ತೊಗೊಂಡಿದ್ದು. ಸೊ ವೆಕೇಷನ್ ವೀಡಿಯೋಸ್ ನೋಡಿದ್ರೆ ನಿಮಗೆ ಸಿಗುತ್ತೆ ಈ ಗೌನು. ತುಂಬ ಚೆನ್ನಾಗಿದೆ, ಇದು ಪಾರ್ಟೀಸ್ಗೂ ಯೂಸ್ ಆಗುತ್ತೆ, ಪ್ಲಸ್ ವೆಕೇಷನ್ಗೂ ಯೂಸ್ ಆಗುತ್ತೆ. ಆ್ಯಂಡ್ ಇದು ಬಂದುಬಿಟ್ಟು ಸೊ ಇದು ಫುಲ್ಲು ಲಾಂಗ್ ಅಂದರೆ ಲಾಂಗ್ ಗೌನ್. ಸೊ ತುಂಬ ಚೆನ್ನಾಗಿದೆ ಇದು ಕೂಡ ನೋಡೋದಕ್ಕೆ. ಇದು ಕೂಡ ಅಷ್ಟೇ, ನಾನು ಎಜಿಯೋದಲ್ಲೇ ತೊಗೊಂಡಿದ್ದು. ಚೆನ್ನಾಗಿದೆ ಇದು, ಒಂದು ಪಾರ್ಟಿಗೆ, ಒಂದು ಯಾವುದಾದ್ರೂ ಒಂದು ಬರ್ಡೇಗೆ, ಪಾರ್ಟಿಗೆ ಸಿಂಪಲ್ಲಾಗಿ ಬ್ಯೂಟಿಫುಲ್ಲಾಗಿ ತುಂಬ ಚೆನ್ನಾಗಿದೆ. ಬ್ಲ್ಯಾಕ್ ವಿತ್ ಬ್ಲೂ ಕಾಂಬಿನೇಷನಲ್ಲಿ ಸಕ್ಕತ್ತಾಗಿ ಕಾಣಿಸುತ್ತೆ ಇದು. ಆ್ಯಂಡ್ ಇದು ಬಂದು ನೀ ಲೆಂತ್. ಸೊ ನೀ ಲೆಂತ್ಗೆ ಇದು ಬ್ಲ್ಯಾಕ್ ಆ್ಯಂಡ್ ವೈಟ್, ಬ್ಲ್ಯಾಕೇ ತುಂಬ ಇರುತ್ತೆ ನನ್ನ ಹತ್ರ ಕಲೆಕ್ಷನ್ಸು, ಬಿಕಾಸ್ ನನಗೆ ಬ್ಲ್ಯಾಕ್ ಇಷ್ಟ. ಸೊ ಇದು ಕೂಡ ಅಷ್ಟೇ, ತುಂಬ ಸಾಫ್ಟ್ ಬನಿಯನ್ ಕ್ಲಾತ್ ಥರ ಇದೆ. ಸೊ ಇದು ನಾನು ಇದು ಕೂಡ ಅಷ್ಟೇ, ನಾನು ರಿಲಯನ್ಸಲ್ಲಿ ತೊಗೊಂಡಿದ್ದು. ಅಂದರೆ ಸುಮಾರು ಒಂದು 4 ವರ್ಷಗಳ ಹಿಂದೆ ಆ ಥರ, ಇವೆಲ್ಲ ಒಂದು ಸ್ವಲ್ಪ ಹಳೆವು. ಆ್ಯಂಡ್ ಇದು ಕೂಡ ರಿಲಯನ್ಸಲ್ಲೇ ತೊಗೊಂಡಿದ್ದು. ಇದು ಟಾಪ್ ವಿತ್ ಗೌನ್, ಕಲರ್ ತುಂಬ ಬ್ರೈಟ್ ಪಿಂಕು, ತುಂಬಾ ಚೆನ್ನಾಗಿದೆ ನೋಡಿ. ಸೊ ಇದು ಕೂಡ ಅಷ್ಟೇ, ನೀ ಲೆಂತ್ವರೆಗೂ ಬರುತ್ತೆ. ಇಲ್ಲಿ ಕಟ್ಟೋದಕ್ಕೂ ಕೂಡ ಟೈಯಿಂಗ್ ಇರುತ್ತೆ. ಇದು ಟಾಪ್ ಥರನೂ ಯೂಸ್ ಮಾಡ್ಬೋದು, ಇಲ್ಲ ಗೌನ್ ಥರನೂ ಯೂಸ್ ಮಾಡ್ಬೋದು. ಆ್ಯಂಡ್ ಇದ್ರ ಬಗ್ಗೆ ನನಗೆ ಸಾಕಷ್ಟು ಜನರು ನನಗೆ ಕೇಳ್ತಾನೆ ಇದ್ದರು, ಈ ಗೌನ್ ಎಲ್ಲಿ ತೊಗೊಂಡ್ರಿ ಅಂತ. ರೀಸೆಂಟಾಗಿ ಪರ್ಚೇಸ್ ಮಾಡಿದ್ದು. ಇದು ಕೂಡ ರಿಲಯನ್ಸ್ ಟ್ರೆಂಡ್ಸಲ್ಲೇ ತೊಗೊಂಡಿದ್ದು. ತುಂಬ ಚೆನ್ನಾಗಿದೆ. ಇಲ್ಲಿ ಹೆಂಗೆ ಗೊತ್ತಾ, ಇಲ್ಲಿ ಮುಂದೆ ಈ ಥರ ಕಟ್ಟೋದಿರುತ್ತೆ, ಇಲ್ಲಿ ಟೈಟ್ ಮಾಡಿಕೊಂಡು ಸೇಮ್ ಫುಲ್ ಹಿಂಗೆ ಹೇಳಿದ್ರೆ ಟೈಟ್ ಆಗುತ್ತೆ. ಸೊ ತುಂಬ ಚೆನ್ನಾಗಿದೆ, ಪಿಂಕ್ ವಿತ್ ವೈಟ್. ಇದು ಸ್ಲೀವ್ಸ್ ಇಲ್ಲಿವರೆಗೂ ಬರುತ್ತೆ. ಸೊ ಇದು ಕೂಡ ಮಂಡಿಯಿಂದ ಕೆಳಗಡೆ, ನೀಕಿಂತ ಕೆಳಗಡೆ ಚೆನ್ನಾಗಿದೆ. ಕ್ಲಾತ್ ಕೂಡ ಒಂಥರ ಕ್ರಶ್ಡ್ ಕ್ಲಾತು. ಆ್ಯಂಡ್ ಇದು ಬಂದು ಜೀನ್ಸ್. ಇದು ಕೂಡ ಅಷ್ಟೇ, ಟಾಪಾಗಿ ಯೂಸ್ ಮಾಡ್ಬೋದು, ಜೀನ್ಸ್ ಮೇಲೆ ಯೂಸ್ ಮಾಡ್ಬೋದು, ಆ್ಯಂಡ್ ಲೆಗಿನ್ಸ್ ಮೇಲೆ ಕೂಡ ಯೂಸ್ ಮಾಡ್ಬೋದು, ಇಲ್ಲ ಹಾಗೆ ಗೌನ್ ಥರ ಯೂಸ್ ಮಾಡ್ಬೋದು. ಕರೆಕ್ಟಾಗಿ ನೀವರೆಗೂ ಬರುತ್ತೆ. ಇದಕ್ಕೂ ಕೂಡ ಟೈಯಿಂಗ್ ಇದೆ, ಫುಲ್ ಸ್ಲೀವು, ಸಕ್ಕದಾಗಿದೆ. ಈ ಥರ ವೇರ್ ಮಾಡಿದ್ರೆ 3 in 1 ಅಂತಲೇ ಹೇಳ್ಬೋದು. ಸೊ ಇದು ಕೂಡ ನಾನು ರಿಲಯನ್ಸಲ್ಲೇ ತೊಗೊಂಡಿದ್ದು. ಇದು ತುಂಬ ಹಳೆಯದು. ನಾನು ಪ್ರಕುಲ್ ಥರ್ಡ್ ಬರ್ತಡೇಗೇನೋ ತೊಗೊಂಡಿದ್ದು, ಅಷ್ಟು ಹಳೆಯದು. ಇದು ನೋಡಿದ್ದೀರ ಸುಮಾರು ವೀಡಿಯೋಸಲ್ಲಿ, ಫುಲ್ ಬ್ಲ್ಯಾಕ್. ಇದು ನಾನು ಅಮೆಝಾನಲ್ಲಿ ತೊಗೊಂಡಿದ್ದು, ಇವಾಗ ಲಿಂಕ್ ಎಲ್ಲ ಇಲ್ಲ. ಯಾವಾಗ ಪ್ರಕುಲ್ 3 ವರ್ಷ ಇದ್ದಾಗ ತೊಗೊಂಡಿದ್ದು. ಸೊ ಇಲ್ಲಿವರೆಗೂ ಬರುತ್ತೆ ಈ ಸ್ಲೀವು. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಪರ್ಸ್ನಲಿ. ಫುಲ್ಲು ಬ್ಲ್ಯಾಕ್, ಒಂಥರ ಹೈ ಲುಕ್ ಕೊಡುತ್ತೆ ಇದು. ಸೊ ಇದು ನನಗೆ ಫೇವ್ರೇಟ್ ಅಂತ ಹೇಳ್ಬೋದು. ಸೊ ಅದು ಕೂಡ ನೀ ಲೆಂತ್ವರೆಗೂ ಬರುತ್ತೆ, ಸಕ್ಕದಾಗಿದೆ. ಪಾರ್ಟಿಗೆ, ವೆಕೇಷನ್ಗೆ ಸಕ್ಕದಾಗಿ ಕಾಣಿಸುತ್ತೆ ಅದು. ಆ್ಯಂಡ್ ಇದು ಕೂಡ ಅಷ್ಟೇ, ಇದು ರಿಲಯನ್ಸಲ್ಲೇ ತೊಗೊಂಡಿದ್ದು. ಟೈಯಿಂಗ್ ಇದೆ ಇದಕ್ಕೂ ನೋಡಿ. ಆಲ್ಮೋಸ್ಟ್ ನಾನು ಟೈಯಿಂಗ್ ಇರೋದೇ ತೊಗೋತೀನಿ, ಚೆನ್ನಾಗಿರುತ್ತೆ. ನನಗೆ ಟೈ ಮಾಡೋದು ತುಂಬ ಇಷ್ಟ. ಸೊ ನನಗೆ ಸ್ಲೀವ್ಸ್ ಇಷ್ಟ ಆಯಿತು ನೋಡಿ, ಒಂಥರ ಸಖತ್ತಾಗಿದೆ, ಅಗಲವಾಗಿ ಒಂಥರ ಲೀಫ್ ಶೇಪ್ ಇದೆ. ಇದು ಫುಲ್ ಪಿಂಕು,
ಇದು ಓಕೆ, ಒಂದು ಫುಲ್ ಲೆಂತೇ ಬರುತ್ತೆ ಗೌನ್, ತುಂಬ ಚೆನ್ನಾಗಿದೆ. ಇದು ಕೂಡ ಸಾಕಷ್ಟು ಸಲ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಇದು ಬಂದು ತುಂಬ ಹಳೇದಿದು, ಈಗ ಟೈಟ್ ಇದೆ ಅಂತ ಹಾಕೋತಾ ಇಲ್ಲ. ಒಂದು ಸ್ವಲ್ಪ ನೋಡೋಣ, ಫಿಟ್ಟಿಂಗ್ ಏನಾದರೂ ಆದರೆ ಯೂಸ್ ಮಾಡಿಸ್ಕೋಬೇಕು. ಇದು ಫುಲ್ಲು ಅಷ್ಟೇ ನೀ ಲೆಂತ್ ಫುಲ್ಲು ಗೌನ್, ಇದು ಬ್ಲ್ಯಾಕ್ ವಿತ್ ವೈಟ್. ಇದು ನಾನು ಯಾವುದೋ ಅಂಗಡೀಲಿ ತೊಗೊಂಡಿರೋದು, MG ರೋಡಲ್ಲಿ. ಸಕ್ಕತ್ತಾಗಿದೆ ಕ್ಲಾತು, ಕ್ವಾಲಿಟಿ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಇದು ಪ್ರಕುಲ್ ಆವಾಗಲೇ ತೊಗೊಂಡಿದ್ದು, ಲಶಿಕಾ ಹುಟ್ಟೋದಕ್ಕಿಂತ ಮುಂಚೆ. ತುಂಬ ಚೆನ್ನಾಗಿದೆ ಇದು, ವೈಟ್ ವಿತ್ ಬ್ಲ್ಯಾಕ್ ಕಾಂಬಿನೇಷನ್ನು. ಇದು ಕೂಡ ಅಷ್ಟೇ, ಅದ್ರ ಜೊತೆಗೇ ಇದು ಕೂಡ ತೊಗೊಂಡಿದ್ದು. ಇವೆಲ್ಲ ಒಂದು ಸ್ವಲ್ಪ ಟೈಟ್ ಆಗುತ್ತೆ, ಅವಾಗ ಒಂದು ಸ್ವಲ್ಪ ಸಣ್ಣ ಇದ್ನಲ್ಲ ಪ್ರಕುಲ್ ಹುಟ್ಟಿದಾಗ, ಹಂಗಾಗಿ ಇದನ್ನು ನೋಡಿ ಒಂಥರ ಚೆನ್ನಾಗಿದೆ. ಇದು ಬೆಲ್ಟ್ ಎಲ್ಲ ಕೊಟ್ಟಿದ್ದಾರೆ, ಇದನ್ನು ವೇರ್ ಮಾಡ್ತೀನಿ. ಸ್ವಲ್ಪ ಫಿಟ್ಟಿಂಗ್ಸ್ ಆದರೆ ಬಿಡಿಸ್ಕೋತೀನಿ. ಇದು ಎಕ್ಸ್ಪೆಂಡ್ ಆಗುತ್ತೆ. ಆ್ಯಂಡ್ ಮೆಗಾ ಸ್ಲೀವ್ಸು ತುಂಬ ಚೆನ್ನಾಗಿದೆ, ಫುಲ್ ಲೆಂತು. ಇದು ಕೂಡ ಅಷ್ಟೇ ಅಂಗಡೀಲಿ MG ರೋಡಲ್ಲಿ ತೊಗೊಂಡಿರೋದು. ಆ್ಯಂಡ್ ಇದನ್ನು ಬಿಚ್ಚಿಬಿಟ್ರೆ ಫೋಲ್ಡ್ ಮಾಡೋದು ಕಷ್ಟ. ಇದನ್ನು ಕೂಡ ನೋಡಿದ್ದೀರಾ, ಇದು ನಾನು ಸೆಂಥಿಲ್ ಟೆಕ್ಸ್ಟೈಲ್ಸ್ ಇದೆ BH ರೋಡಲ್ಲಿ, ಸೊ ಅದು ತೊಗೊಂಡಿದ್ದು. ಇದನ್ನು ಸುಮಾರು ಸತಿ ನೋಡಿದ್ದೀರಾ, ಇದೊಂಥರ ಮೆಟೀರಿಯಲ್ ಚೆನ್ನಾಗಿರುತ್ತೆ. ಇದು ಕೂಡ ಫುಲ್ ಲೆಂತ್ ಬರುತ್ತೆ. ಆ್ಯಂಡ್ ಇದು ಕೂಡ ನೋಡಿರ್ತೀರ, ಎಲ್ಲ ಅಕೇಶ್ನಲಿ ಆಗಿ ವೇರ್ ಮಾಡೋದು. ಇದು ನಾನು ಅಮೆಝಾನಲ್ಲಿ ತೊಗೊಂಡಿದ್ದು. ಇದಕ್ಕೆ ಲೈಕ್ ಪ್ಯಾಂಟ್ ಕೂಡ ಬರುತ್ತೆ, ಸೇಮ್ ಪ್ಯಾಂಟ್ ಪ್ಲೇನು, ಬಟ್ ಫುಲ್ ಲೆಂತ್ ಇರುತ್ತಲ್ಲ, ಪ್ಯಾಂಟ್ ಕಾಣಲ್ಲ. ಬಟ್ ಈ ಥರ ಕಟ್ಟಿದೆ, ಎಲ್ಲೋ ಇದೆ ಆ ಕಟ್ಟು, ಚೆನ್ನಾಗಿದೆ. ಇದು ಕೂಡ ಇಲ್ಲಿ ಕಟ್ಟಿದೆ, ಸೈಡಲ್ಲಿ ಫುಲ್ಲು ಕಟ್ಟಿದೆ ನೋಡಿ, ಫುಲ್ ಕಟ್ಟಿದೆ. ಈ ಥರ ಚೆನ್ನಾಗಿರುತ್ತೆ ಇದು ಕೂಡ ನೋಡೋದಕ್ಕೆ. ಇದ್ರ ಮೇಲೆ ಡಿಸೈನ್ಸ್ ನನಗೆ ಇಷ್ಟ ಆಯಿತು, ವರ್ಕ್ ಮಾಡಿರೋದು. ಸೊ ಇದಕ್ಕೆ ಲೆಗ್ಗಿನ್ಸ್ ಪ್ಯಾಂಟ್ ಕೂಡ ಬರುತ್ತೆ. ಆ್ಯಂಡ್ ಇದು ಕೂಡ ಅಮೆಝಾನಲ್ಲೇ ತೊಗೊಂಡಿದ್ದು ನಾನು. ಫುಲ್ ಬ್ಲ್ಯಾಕ್, ನೋಡುತ್ತಾ ಎಷ್ಟು ಬ್ಲ್ಯಾಕ್ ಕಲೆಕ್ಷನ್ಸ್ ಇದೆ ಅಂತ. ಸೊ ಮಿರರ್ ವರ್ಕು, ಇದು ಕೂಡ ವೆಕೇಷನಲ್ಲಿ ಹಾಕ್ಕೊಂಡು ಹೋಗಿದ್ದೆ. ಸೊ ಇದು ಚೆನ್ನಾಗಿರುತ್ತೆ, ಸ್ಲೀವ್ಲೆಸ್ ಇದು. ಇದ್ರ ಮೇಲೆ ಕೋಟ್ ಬರುತ್ತೆ, ಹಾಫ್ ಕೋಟ್. ಸೊ ತುಂಬ ಚೆನ್ನಾಗಿದೆ ಇದು ನೋಡೋದಕ್ಕೆ. ನೋಡಿ ಮಿರರ್ ವರ್ಕ್ ಇದು. ಸೊ ತುಂಬ ಚೆನ್ನಾಗಿದೆ. ಇಷ್ಟು ನನ್ನ ಹತ್ರ ಗೌನ್ಸ್ ಇರೋದು. ಅದು ಬಿಟ್ಟರೆ ಗೌನ್ಸ್ ಕಲೆಕ್ಷನ್ ಸುಮಾರು ಜನ ಕೇಳ್ತಾಯಿದ್ರಿ ಎಲ್ಲೆಲ್ಲಿ ತೊಗೊಂಡಿದ್ದೀರಾ, ಇದೆಲ್ಲಕ್ಕ ನೀವೆಲ್ಲಿ ಲಿಂಕ್ ಇದ್ದರೆ ಅಂತ. ಸೊ ಇದಿಷ್ಟು ನಾನು ಓವರಾಲೇ ತೋರಿಸ್ದೆ, ನಿಮ್ಗೊಂದು ಐಡಿಯಾ ಬಂದಿದೆ ಅಂತ ಅನಿಸುತ್ತೆ. ಸೊ ಇದರಲ್ಲಿ ನಿಮ್ಗೆ ಏನು ಅನಿಸ್ತು ಅಂದರೆ, ಆಲ್ಮೋಸ್ಟ್ ನಾನು ತೊಗೊಂಡಿರೋದು ರಿಲಯನ್ಸ್ ಟ್ರೆಂಡ್ಸಲ್ಲಿ. ಸೊ ಕಲೆಕ್ಷನ್ಸ್ ತುಂಬ ಚೆನ್ನಾಗಿರುತ್ತೆ, ಟ್ರೆಂಡ್ಸಲ್ಲಿ ಆರಾಮಾಗಿ ಟ್ರೈ ಮಾಡ್ಬೋದು. ಸೊ ಚಳಿ ಬೇರೆ ಇದೆಯಲ್ಲ ತುಂಬಾ, ಚಳಿ ಅಂದ್ರೆ ಬೋಂಡ ಇರ್ಲೇಬೇಕು. ಚಳಿಗೆ ಬೋಂಡ ಬಜ್ಜಿ ತಿಂತಾ ಇದ್ರೆ ಖಾರದ್ದು ತುಂಬಾ ಚೆನ್ನಾಗಿರುತ್ತೆ ಅಂತ ಮಾಡ್ತಾ ಇದ್ದೆ. ಅದ್ರಲ್ಲೂ ಹಸಿರು ಮೆಣಸಿನ್ಕಾಯಿ, ಏನಿದೆ ಮೆಣಸಿನ್ಕಾಯಿ ತುಂಬಾ ಖಾರವಾಗಿತ್ತು, ಸಕ್ಕದಾಗಿರುತ್ತೆ ತಿನ್ನೋದಿಕ್ಕೆ. ಇನ್ನ ಬೆಳಗ್ಗೆಗೆ ಚೋಳೆ ಮಸಾಲೆ ಮಾಡೋಣ ಅಂದ್ಬಿಟ್ಟು ಚಪಾತಿಗೆ ರಾತ್ರಿನೇ ನೆನ್ಸಿಡ್ತಾ ಇದ್ದೀನಿ. ಸೊ ಒಂದ್ ಸ್ವಲ್ಪ ಅಷ್ಟೇ, ಅಪ್ಪ ತಿನ್ನೋದಿಲ್ಲ. ಸೊ ಪ್ರಕುಲ್ಗೆ ಈ ಚೋಲೆ ಅಂದ್ರೆ ತುಂಬಾನೇ ಇಷ್ಟ, ಅವನ್ಗೆ ಯಾವಾಗ್ಲೂ ಹೇಳ್ತಾ ಇರ್ತಾನೆ ಮಾಡ್ಕೊಡು ಅಂತ. ಸೊ ಹಂಗಾಗಿ 3 ಜನಕ್ಕೆ ಆಗುವಷ್ಟು ನಾನು ಚೋಳನ ನೆನ್ಸಿಡ್ತಾ ಇದ್ದೀನಿ ಅಷ್ಟೇ. ಇನ್ನ ಅಪ್ಪ ಇವೆಲ್ಲ ತಿನ್ನಲ್ಲ, ಗ್ಯಾಸ್ಟ್ರಿಕ್ ಅಂತ. ನೆನ್ಸಿರ್ತೀವಿ, ರಾತ್ರಿ ಎಲ್ಲ ನೆನ್ಸಿಟ್ರೆ ಗ್ಯಾಸ್ಟ್ರಿಕ್ ಏನಿರಲ್ಲ. ಯಾವ್ದು ನೆನ್ಸಿಡ್ದಲ್ಲೇ ಡೈರೆಕ್ಟ್ ಆಗಿ ಹಾಗೆ ಮಾಡ್ತೀವಿ, ಅದು ಗ್ಯಾಸ್ಟ್ರಿಕ್ ಆಗುತ್ತೆ. ಬಟ್ ಅಪ್ಪಂಗೆ ಇವೆಲ್ಲ ಏನು ಅವ್ರಿಗೆ ಮುದ್ದೆ, ಚಟ್ನಿ, ಮಸಪ್ಪು ಈ ತರ ಇದ್ರೆ ಸಾಕು, ಇನ್ನೇನು ಬೇಡ. ಹಾಗಾಗಿ ಒಂಚೂರು ನೆನ್ಸಿ ಇಡ್ತಾ ಇದ್ದೆ. ಸೊ ಊಟ ಕೂಡ ಮಾಡ್ಬೇಕು. ಸೊ ಮತ್ತೆ ಮರ್ತೋಗ್ಬಿಡ್ತೀನಿ ಅಂದ್ಬಿಟ್ಟು ನಾನು ಈಗ್ಲೇ ನೆನ್ಸಿಡ್ತಾ ಇದ್ದೀನಿ. ಊಟ ಎಲ್ಲ ಆದ್ಮೇಲೆ ಮರ್ತ್ ಬಿಡ್ತೀನಿ, ಒಂದೊಂದ್ಸತಿ ನೆನ್ಪೇ ಇರಲ್ಲ, ಹೋಗಿ ಮಲ್ಕೊಂಡ್ಬಿಡ್ತೀನಿ ಸ್ಟ್ರೈನ್ ಆಗಿರತ್ತೆ ಅಂತ. ಸೊ ಹಂಗಾಗಿ ಬೇಗನೆ ನೆನ್ಸಿ ಇಡ್ತಾ ಇದ್ದೀನಿ. ಒಂದ್ಸಲ ವಾಶ್ ಮಾಡ್ಬಿಟ್ಟು ಆಮೇಲೆ ಒಂದ್ ಸ್ವಲ್ಪ ನೀರ್ ಹಾಕ್ಬಿಟ್ಟು ನೆನ್ಸ್ತೀನಿ. ಸಾಕಾಗತ್ತೆ, ಇಷ್ಟ ಆದ್ರೆ ನನ್ಗೆ ಸಾಕು. 3 ಜನಕ್ಕೆ ಆರಾಮಾಗಿ ಚೋಲೆ ಮಸಾಲ ಆಗತ್ತೆ ಚಪಾತಿಗೆ. ಇನ್ನು ಊಟ ಎಲ್ಲ ಆದ್ಮೇಲೆ ಒಂದ್ ಸ್ವಲ್ಪ ಹೊತ್ತು ಟಿವಿ ನೋಡ್ಬಿಟ್ಟು, ಸೊ 2 ಮಲ್ಕೊಳ್ಳೋ ಮುಂಚೆ ಸೊ ಬಿಸ್ನೀರೇ ಕುಡಿದು ಮಲ್ಕೋತೀವಿ. ಹಾಗಾಗಿ ಚಂಬಲ್ಲೇ ನಾನು ಬಿಸ್ನೀರ್ ಕಾಯಿಸ್ತಾ ಇದ್ದೀನಿ. ಅಪ್ಪ ಅಮ್ಮಂಗೊಂದ್ ರೂಮು, ನನಗೊಂದು ಚಂಬು ಅಂತ 2 ಚಂಬಲ್ಲಿ ಬಿಸ್ನೀರ್ ಕಾಯಿಸ್ಬಿಟ್ಟು, ಹಾಗೆ ಸ್ವಲ್ಪ ಕೌಂಟರ್ ಟಾಪ್ ಎಲ್ಲ ಗಲೀಜಾಗಿತ್ತು, ಒಂದ್ ಸ್ವಲ್ಪ ಅಷ್ಟೇ. ಇನ್ನೇನ್ ಬೋಂಡ ಎಲ್ಲ ನಾನು ಆಚರಣೆ ಮಾಡಿದ್ನಲ್ಲ, ಅಷ್ಟೊಂದು ಗಲೀಜಾಗಿರಲ್ಲ. ಆದ್ರೂ ಒಂದ್ಸಲ ಕ್ಲೀನ್ ಆಗಿ ಒರೆಸ್ಬಿಟ್ಟು ಮಲ್ಕೊಟ್ರೆ, ಅಡಿಗೆನೆ ಮಾಡಲ್ಲ ಅಪ್ಪ ಇವ್ರ ಮನೆ ಅನ್ನೋ ತರ ಇರ್ಬೇಕು ನಮ್ ಮನೆ. ಸೊ ಅದೇ ರೀತಿನೇ ನಾವು ಮೇಂಟೈನ್ ಮಾಡ್ತೀವಿ. ನಮ್ಮ ಮನೆಗೆ ಯಾರೇ ಬಂದ್ ನೋಡಿದ್ರು ಹಾಗೆ ಹೇಳೋದು, ನಿಮ್ ಮನೇಲಿ ಅಡಿಗೆನೆ ಮಾಡಲ್ವಾ ಅಂತ. ಅಷ್ಟು ಕ್ಲೀನ್ ಆಗಿ ಇಟ್ಕೊಂಡಿರ್ತೀವಿ ಕಿಚನ್ ಎಲ್ಲಾ ಕಡೆ. ಸೊ ಇದಿಷ್ಟು ಇವತ್ತಿನ ವ್ಲಾಗ್ ಆಗಿರುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗ್ ಅಲ್ಲಿ. ಬಾಯ್ ಬಾಯ್, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್, ಗುಡ್ ನೈಟ್.